ಇನ್ನು ಅಧಿವೇಶನದ ಸಂದರ್ಭದಲ್ಲೇ ಈ MES ಪುಂಡರ ಪುಂಡಾಟಿಕೆ ಟಿಳಕವಾಡಿ ಹತ್ರ ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಅವ್ರನ್ನ ತಡೆದಿದ್ದಾರೆ. ಈ ಅಧಿವೇಶನಕ್ಕೆ ಅಡ್ಡಿಪಡಿಸಬೇಕು ಅಂತ ರಸ್ತೆಯಲ್ಲೇ MES ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಜೈ ಮಹಾರಾಷ್ಟ್ರ, ಜೈ ಬೆಳಗಾವಿ ಅಂತ MES ಮುಖಂಡರು ಘೋಷಣೆಯನ್ನು ಕೂಗಿದ್ದಾರೆ. ಅದು ಯಾವಾಗಲೂ ಇದ್ದಿದ್ದೆ ಇವ್ರಿಗೆ ಯಾವಾಗಲೂ ಇದ್ದಿದ್ದೆ. ಬೆಳಗಾವಿನಲ್ಲಿ ಅಧಿವೇಶನ ನಡೀಲಿ ಪುಂಡಾಟಿಕೆ, ಕನ್ನಡ ರಾಜ್ಯೋತ್ಸವ ಮಾಡಲಿ ಪುಂಡಾಟಿಕೆ ಇದ್ದೇ ಇರುತ್ತೆ. ಆಮೇಲೆ ಇದು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಪೊಲೀಸರು ಕೂಡ ಇದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ರು MES ಪುಂಡರಿಗೆ ಬುದ್ಧಿ ಕಲಿಸೋದಕ್ಕೆ ಅಂತ. ಹಾಗಾಗಿ ಆರಂಭದಲ್ಲಿ ಅವ್ರನ್ನ ತಡೆದಿದ್ದಾರೆ. ಇಲ್ಲ ಅಂದರೆ ಸುಮ್ಮನೆ ಸುವರ್ಣಸೌಧದ ಥರ ಬರೋದು, ಘೋಷಣೆಗಳನ್ನ ಕೂಗೋದು, ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದು, ಹೀಗೆಲ್ಲ ಮಾಡ್ತಾರೆ. ಹಾಗಾಗಿ ಈಗ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಧಿವೇಶನ ನಡೆಯೋ ತನಕ ಈ ಪುಂಡಾಟಿಕೆಗೆ ಬ್ರೇಕ್ ಹಾಕಬೇಕು ಅಂದರೆ ಮೊದಲು ಇವ್ರು ಯಾರನ್ನೂ ಹೊರಗೆ ಬಿಡಬಾರ್ದು. ಈ MESದವ್ರನ್ನ ಇಲ್ಲಿ ಕರ್ಕೊಂಡೋಗಿ ನೀವು ಆ ಕಡೆ ಬಿಟ್ಟರೆ ಇನ್ನೊಂದು ಕಡೆಯಿಂದ ನುಗ್ಗುತ್ತಾರೆ ಇವರು. ಹಾಗಾಗಿ ಇವರೆಲ್ರಿಗೂ ಬುದ್ಧಿ ಕಲಿಸ್ಬೇಕು.